ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಪಾರ್ಕ್ ಬಂದಿದ್ದೀವಿ, ಹೊರಗಡೆ ಹೋಗ್ತಾ ಇದ್ದೀವಿ. ಫಂಕ್ಷನ್ ಏನಿದೆ ಇವತ್ತು, ನಾವು ಯಾವ ಫಂಕ್ಷನ್ಗೆ ಅಟೆಂಡ್ ಆಗಿದ್ದೀವಿ ಅಂತ ನಿಮಗೆ ನಾನು ತೋರಿಸ್ತೀನಿ ನನ್ನ ಬ್ಲಾಗಲ್ಲಿ. ಬನ್ನಿ ಬ್ಲಾಗ್ ನೋಡೋಣ. ಪಾರ್ಕ್ ನೋಡಿ ತುಂಬ ಸಖತ್ತಾಗಿದೆ. ಇದು ಬುದ್ಧ ಪಾರ್ಕ್ ಅಂತಾರೆ. ತುಂಬ ಚೆನ್ನಾಗಿದೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಲಾಸ್ಟ್ ವೀಕ್ ಕಂಟಿನ್ಯೂ ಬ್ಲಾಗ್. ಇದು ನಾವು ಲಾಸ್ಟ್ ವೀಕ್ ಅಮ್ಮ ಮನೆಗೆ ಹೋಗಿದ್ವಲ್ಲ, ನಮ್ಮ ರೂಪಕ್ಕ ಬರ್ತಡೇಗೆ. ಆದರೆ ನೆಕ್ಸ್ಟ್ ದಿನ ಇನ್ನೂ ಒಂದು ಬರ್ಡೇ ಇತ್ತು ನಾಗರಬಾವಿಲಿ. ಆಗ ಹೋಗ್ತಾ ಹಾಗೆ ನಾಗರಬಾವಿ ಬಿ ಡಿ ಎ ಕಾಂಪ್ಲೆಕ್ಸ್ ಬುದ್ಧ ಪಾರ್ಕಿಗೆ ಬಂದಿದ್ವಿ. ಅಮ್ಮ ಮನೆಯಿಂದನೇ ಹೊರಟಿದ್ದು. ಅಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ನೇಹಾ ಸಿಸ್ಟರು ನಮ್ಮ ಪಾಪು ನೋಡಬೇಕು ಅಂತ ತುಂಬ ದಿನದಿಂದ ಕಾಯ್ತಾಯಿದ್ರು. ಅವತ್ತು ಅಲ್ಲಿ ಪಾರ್ಕ್ ಹತ್ರ ಅವ್ರನ್ನ ಬರೋಕ್ಕೆ ಹೇಳಿದ್ವಿ. ಅವರು ಪಾಪು ನೋಡಿ ತುಂಬ ಖುಷಿಪಟ್ಟರು. ತುಂಬ ತಿಂಗಳುಗಳಿಂದನೇ ಕಾಯ್ತಾಯಿದ್ರು ಪಾಪು ನೋಡಬೇಕಂತ. ಹಾಗೆ ಹೋಗ್ತಾ ಬರ್ಡೇ ಇತ್ತಲ್ವ, ಹೋಗ್ತಾ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಬುದ್ಧ ಪಾರ್ಕ್ ಹತ್ರ ಕರೆದಿದ್ವಿ. ಅವರು ಸಿಕ್ಕಿದ್ರು. ಪಾರ್ಕಲ್ಲಿ ಹೋಗಿ ಸ್ವಲ್ಪ ಓಡಾಡಿಕೊಂಡು ಅವ್ರನ್ನೂ ಮಾತಾಡಿಸ್ಕೊಂಡು ಆಮೇಲೆ ನಾವು ಬರ್ಡೇ ಫಂಕ್ಷನ್ಗೆ ಹೊರಟ್ವಿ. ಪಾರ್ಕು ತುಂಬ ಚೆನ್ನಾಗಿದೆ. ಒಳಗಡೆ ಬುದ್ಧ ಪಾರ್ಕ್ ಅಂತಾರೆ. ನಾಗರಬಾವಿ ಬಿ ಡಿ ಎ ಕಾಂಪ್ಲೆಕ್ಸ್ ನಿಯರ್ ಹತ್ತತ್ರ ಸುಮ್ನಹಳ್ಳಿ ಹತ್ತತ್ರ ಸಿಗುತ್ತಿದ್ದು. ನಮ್ಮ ಪಾಪು ಫುಲ್ ಖುಷಿ ಪಡ್ತಿದ್ದ ಅಲ್ಲಿ ಆಟ ಆಡೋದಕ್ಕೆ. ಫೋಟೋಶೂಟ್ಗೆಲ್ಲ ಇಲ್ಲಿ ಚೆನ್ನಾಗಿದೆ ಪ್ಲೇಸಸ್ಸು. ಬಾಬಾ ಇಲ್ಲಿ ಸರಿ, ನಾವು ಇಲ್ಲಿಂದ ಹೊರಟ್ವಿ. ಮತ್ತೆ ಅಲ್ಲಿ ಬರ್ಡೇಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾಗರಬಾವಿಗೆ ಹೊರಟ್ವಿ. ಬರ್ಡೇ ಪಾರ್ಟಿ ಇದ್ದಿದ್ದು ನಾಗರಬಾವಿ ಬೀಗರ ಮನೆ ಬಾಡೂಟ ಅಂದ್ಬಿಟ್ಟು. ಇದು ನಮ್ಗೆ ಗೊತ್ತಿರೋರೆ, ಅನು ಅಂತ ನಮ್ಮ ಫ್ರೆಂಡ್ ಅವ್ರದ್ದೇ ಇದು. ಬಕೆಟ್ ಬಿರಿಯಾನಿ, ಫುಲ್ ಮೀಲ್ಸು, ಸ್ಟಾರ್ಟರ್ಸ್ ಎಲ್ಲ ಸಕ್ಕತ್ತಾಗಿರುತ್ತೆ. ರಾಜ್ಕುಮಾರ್ ರೋಡಲ್ಲಿ ಇನ್ನೊಂದು ಬ್ರಾಂಚ್ ಇದೆ, ಅಲ್ಲೂ ಟೇಸ್ಟ್ ಚೆನ್ನಾಗಿರುತ್ತೆ. ಇವ್ರದ್ದೇ ಬರ್ತಡೇ ಇದ್ದಿದ್ದು, ವೆಂಕಟೇಶ್ ಅಂದ್ಬಿಟ್ಟು. ನಮ್ಗೆ ಇನ್ವೈಟ್ ಮಾಡಿದರು. ಸೊ ನಾವು ಬಂದಿದ್ವಿ. ಇನ್ಸ್ಟಾಗ್ರಾಮ್ ಫ್ರೆಂಡ್ಸು ಎಲ್ಲರೂ ಬಂದಿದ್ದರು. ಇವರೆಲ್ಲ ಫ್ರೆಂಡ್ಸೇ ನಮಗೆ. ಸಿಂಪಲಾಗಿ ಬರ್ಡೇ ಸೆಲೆಬ್ರೇಷನ್ ಇಟ್ಕೊಂಡಿದ್ರು. ಸೊ ನಾವು ಅಟೆಂಡ್ ಆಗಿದ್ವಿ. ನಾವು ಸಿಂಪಲಾಗಿ 3D ಗಣೇಶ ಗಿಫ್ಟ್ ಕೊಟ್ಟಿದ್ದೆ. ಮನ್ವಿತ್ಗೆ ಬಲೂನ್ಸ್ ಎಲ್ಲ ಸಿಕ್ಕಿತ್ತು. ಫುಲ್ ಖುಷಿಯಾಗಿ ಆಟ ಆಡ್ಕೊಂಡಿದ್ದ. ಬಲೂನ್ಸ್ ಎಲ್ಲ ನೋಡಂತೂ ಫುಲ್ಲು ಹ್ಯಾಪಿ ಅವನು. ಹಾಗೆ ಇವರು ಪ್ರೇಮ ಸಿಸ್ಟರು ನನ್ನ ಬರ್ಡೇನಲ್ಲಿ ಬರೋಕ್ಕಾಗಿರಲಿಲ್ಲ, ಅವರು ಹೊರಗಡೆ ಹೋಗಿದ್ದರು. ಅದಕ್ಕೆ ಅವತ್ತು ನನಗೆ ಗಿಫ್ಟ್ ಕೊಟ್ಟರು ಸ್ಯಾರಿ. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸಿಸ್ಟರ್ ಫಾರ್ ದಿಸ್ ಗಿಫ್ಟ್. ಪಾಪು ನೋಡಿ, ಚಾರ್ವಿ ಅಂತ ಪ್ರೇಮ ಸಿಸ್ಟರ್ ಮೊಮ್ಮಗಳು. ನಮ್ಮ ಪಾಪು ಹೋಗಿ ಕೇಕ್ ಎಲ್ಲ ತಿನ್ನಿಸ್ತಿದ್ದ. ಅವ್ನಿಗೆ ಮಕ್ಕಳು ಅಂದರೆ ಎಷ್ಟು ಖುಷಿ ಅಲ್ಲ, ಅವ್ರ ಮಕ್ಳುಗಳೇ ಸೇರಿಕೊಂಡ್ರೆ.
ಎಷ್ಟು ಖುಷಿಯಾಗಿ ಆಟ ಆಡ್ಕೊಂಡಿರ್ತಾರೆ. ಊಟ ಚೆನ್ನಾಗಿತ್ತು. ಕಾಂಬೋ ಆಫರ್ ಇದು ನೋಡಿ, ತುಂಬ ಚೆನ್ನಾಗಿತ್ತು. ನಾಟಿ ಸ್ಟೈಲಲ್ಲಿ ಬಿರಿಯಾನಿ, ಮುದ್ದೆ ಫ್ರೈ, ಬೋಟಿ ಮಟನ್ ಸಾಂಬಾರು ಅಂತ ಚೆನ್ನಾಗಿತ್ತು. ಜೊತೆಗೆ ಐಸ್ ಕ್ರೀಮ್ ಕೂಡ ಇರುತ್ತೆ, ಸ್ವೀಟು, ಬನಾನಾ ಎಲ್ಲ ಇತ್ತು. ಮೀಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಯಾರಾದರೂ ನಾಗರಬಾವಿ ಇಲ್ಲಾಂದರೆ ರಾಜ್ಕುಮಾರ್ ರೋಡ್ ಸೈಡ್ ಇರೋರು ಒಂದ್ಸರಿ ವಿಸಿಟ್ ಮಾಡಿ. ಮಕ್ಕಳೆಲ್ಲ ಕತ್ತೈತ್ರ ಎಷ್ಟು ಅವ್ರು ತಂದು ಕೊಟ್ಟಿಲ್ಲ. ನೀರು ಸಾಕು ಚಿಸಿ ಊಟ ಎಲ್ಲ ಮುಗಿಸ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. ನಾವು ಡ್ಯಾನ್ಸ್ ಮಾಡಿದೆ, ಮಸ್ತಾಗಿತ್ತು ಮಾತ್ರ. ಲಾಸ್ಟ್ ವೀಕ್ ಫಂಕ್ಷನ್ನು. ಇವರು ಕ್ರಿಶ್ ಕುಮಾರ್ ಅಂತ ಅಣ್ಣ, ಗೊತ್ತಿರೋರೇನೆ. ಪಾಪುನ ಆಟ ಆಡಿಸ್ತಾಯಿದ್ರು. ಡ್ಯಾನ್ಸ್ ಎಲ್ಲ ಮಾಡಿ ಎಂಜಾಯ್ ಮಾಡಿ ಸೊ ಹೊರಟ್ವಿ ನಾವು ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಇಮಿಡಿಯೇಟ್ ನಮ್ಮ ಮನೆಗೆ ಹೊರಡಬೇಕಿತ್ತು. ಅಮ್ಮ ಮನೆಗೆ ಬಂದು ನಮ್ಮ ಡ್ಯಾಡಿಗೆ ಬಾಯ್ ಎಲ್ಲ ಮಾಡಿ ನಮ್ಮ ಪಾಪು ಹೊರಟ್ವಿ. ಅಮ್ಮ ಮನೆಯಿಂದ ಮತ್ತೆ ನಮ್ಮ ಮನೆಗೆ ಬರೋಕ್ಕೆ ಲೇಟ್ ಆಗುತ್ತೆ. ಮಮ್ಮಿಗೂ ಬಾಯ್ ಹೇಳಿ ಹೊರಟ್ವಿ ನಾವು. ಸೆಕೆಂಡ್ ಮಾಡವ ಎಷ್ಟು ಖುಷಿ ನೋಡಿ ಅಜ್ಜಿ ಮೊಮ್ಮಗನಿಗೆ ಬಂದಿದ್ದಕ್ಕೆ. ಮನೆ ನಿಯರ್ ಬಂದ್ವಿ, ರೀಚ್ ಆಯಿತು. ಪಾಪುನ ಸ್ವಲ್ಪ ದೂರ ಮನೆ ಇದ್ದಂಗೆ ಮುಂದೆ ಕೂರಿಸ್ಕೊಂಡಿದ್ರು ಅಷ್ಟೇ. ಸೊ ಸಂಡೇ ಬ್ಲಾಗ್ ಹೀಗಿತ್ತು. ಹೇಗಿದೆ ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಬ್ಲಾಗ್.
ಕೊಡು ಎಕ್ಸ್ಲೇಟರ್ ಕೊಡು. ಮುಂದಿನ ವ್ಲಾಗಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ಆಲ್.